N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿ ಬಂದಿರುವುದು ವೈಯಕ್ತಿಕವಾಗಿ ಬಹಳಷ್ಟು ಖುಷಿ ತಂದಿದೆ. ಅಲ್ಲದೆ ಇದರಿಂದ ಪಕ್ಷಕ್ಕೂ ಕೂಡ ಬಲ ಬಂದಿದೆ ಅಂತ ಸಂಸದೆ ಮಂಗಲಾ ಅಂಗಡಿ ಹೇಳಿದ್ದಾರೆ. ಬೆಳಗಾವಿ ತಮ್ಮ ಸ್ವಗೃಹದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ರು. ಎಷ್ಟು ದಿನ ನಾವು ಏನೋ ಕಳೆದುಕೊಂಡಂತೆ ಆಗಿತ್ತು. ಅವರು ದೆಹಲಿಗೆ ಹೋಗಿದ್ದು ಗೊತ್ತಿತ್ತು, ಆದರೆ ಪಕ್ಷಕ್ಕೆ ಸೇರೋ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಈ ಬಗ್ಗೆ ಅವರ ಜೊತೆ ನಾವು ಚರ್ಚೆ ಕೂಡ ಮಾಡಿರಲಿಲ್ಲ ಎಂದಿದ್ದಾರೆ. ರಾಜಕೀಯವಾಗಿ ಏನು ಆಗುತ್ತೆ ನೋಡೋಣ, ಆದರೆ ಅಂಗಡಿ ಫ್ಯಾಮಿಲಿಗೆ ಟಿಕೆಟ್ ಕೊಡೋದು ಫಿಕ್ಸ್ ಅಂತ ಹೇಳಿದ್ದಾರೆ. ನಿಮಗೆ ಟಿಕೆಟ್ ಕೇಳುತ್ತೀರಾ ಅಥವಾ ಮಗಳಿಗೆ ಟಿಕೆಟ್ ಕೇಳುತ್ತೀರಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಂಸದರು, ಒಟ್ಟಾರೆ ಅಂಗಡಿ ಫ್ಯಾಮಿಲಿಗೆ ಟಿಕೆಟ್ ನೀಡುವಂತೆ ಪಕ್ಷದ ನಾಯಕರನ್ನ ಭೇಟಿಯಾಗಿ ಬೇಡಿಕೆ ಇಡ್ತೀವಿ. ಟಿಕೆಟ್ ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ. ಮುಂದೆ ಏನಾಗುತ್ತೋ ನೋಡೋಣ ಅಂತ ಹೇಳಿದ್ರು. ಇನ್ನು ಹಾವೇರಿ ಬೆಳಗಾವಿ ಲೋಕಸಭಾ ಟಿಕೆಟ್ ನೀಡುವಂತೆ ಹೈಕಮಾಂಡ್ಗೆ ಶೆಟ್ಟರ್ ಷರತ್ತು ವಿಧಿಸಿ ಬಿಜೆಪಿಗೆ ಮರಳಿದ್ದಾರೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಅದೇನು ಗೊತ್ತಿಲ್ಲ, ಇದು ಕೇವಲ ಟಿವಿಯಲ್ಲಿ ಮಾತ್ರ ಬರ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಲ್ಲಿ ಸೀನಿಯರ್ ಲೀಡರ್, ಮುಖ್ಯಮಂತ್ರಿ ಆಗಿದ್ದವರು. ಏನೋ ಒಂದು ಕಾರಣಕ್ಕೆ ಕಾಂಗ್ರೆಸ್ಗೆ ಹೋಗಿದ್ರು. ತಮ್ಮ ಮನೆಗೆ ಅವರು ಈಗ ವಾಪಸ್ ಬಂದಿದ್ದು ತುಂಬಾ ಖುಷಿಯಾಗಿದೆ ಎಂದು ಮಂಗಲಾ ಅಂಗಡಿ ಹೇಳಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ರಾಮ ಮಂದಿರ ವಿಷಯದಿಂದಾಗಿ ರಾಜ್ಯದ 28ಕ್ಕೆ 28 ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ. ಶೆಟ್ಟರ್ ಅವರು ಮರಳಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರಿಂದ ಪಕ್ಷಕ್ಕೆ ಮತ್ತಷ್ಟು ಅನುಕೂಲ ಆಗಲಿದೆ ಅಂತ ಮಂಗಲಾ ಅಂಗಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ವಾಪಸ್ ಬಿಜೆಪಿಗೆ ಸೇರಿರೋದು ಬರೀ ನಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಬಿಜೆಪಿ ಪಕ್ಷಕ್ಕೂ ತುಂಬಾ ಇವತ್ತು ಖುಷಿ ದಿನ ಅಂತ ಅನ್ಬೋದು. ನಮ್ಮ ಕಾರ್ಯಕರ್ತರಿಗೆ ಬರೀ ಹುಬ್ಳಿ, ಧಾರವಾಡ, ಬೆಳಗಾವಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಎಲ್ಲಾ ಕಾರ್ಯಕರ್ತರು, ಯಾಕಂದ್ರೆ ಸರ್ ಸಾಕಷ್ಟು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಈಗ 30 ವರ್ಷಗಳಿಂದ ಬಿಜಾಪುರ, ಬಾಗಲಕೋಟೆ, ಈ ಕಡೆ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಅವ್ರದ್ದು ತುಂಬಾ ಚೆನ್ನಾಗಿ ಸಂಬಂಧ ಇತ್ತು ಎಲ್ಲ ಕಾರ್ಯಕರ್ತರ ಜೊತೆ. ಸೊ ಇವತ್ತು ಬಹಳ ಎಲ್ಲರಿಗೂ ಸಂತೋಷ ದಿನ ಅಂತ ನಾನು ಇವತ್ತು ಹೇಳ್ಬೋದು. ತಾವು ಹೋದ ಸರಿ ನಮ್ಮ ಬೆಳಗಾವಿ ಲೋಕಸಭಾ ಸ್ಪರ್ಧಿಸ್ಬೇಕಂತೇಳಿ ಆಸೆ ಪಟ್ಟಿದ್ರಿ, ಅದು ತಾಯಿಯವ್ರಿಗೆ ಬಿಟ್ಟು ಈ ಒಂದು ಬರುವಂತ ಅಪ್ಕಮಿಂಗ್ ಲೋಕಸಭಾ ಕ್ಷೇತ್ರಕ್ಕೆ ತಾವು ಸ್ಪರ್ಧೆ ಮಾಡ್ತಾರೆ ಅಥವಾ ಹೇಗೆ? ನಾವು ಇನ್ನೂ ಅದ್ರ ಬಗ್ಗೆ ಏನೂ ಚರ್ಚೆ ಮಾಡಿಲ್ಲ. ಆಮೇಲೆ ಹಿಂದಿನ ಸಲನೂ ನಾವು ಅದ ನಿರ್ಧಾರ ಹೈಕಮಾಂಡ್ಗೆನೆ ಬಿಟ್ಟಿದ್ವಿ. ಅವ್ರು ಏನ್ ನಿರ್ಧಾರ ತಗೋತಾರ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ನಾನು ಇವತ್ತು ಅದೇ ಹೇಳ್ತೀನಿ. ನಿಮ್ಮ ಕುಟುಂಬಕ್ಕೆ ಸಿಗ್ಬೇಕಂತ ಬಯಸ್ತೀರಾ ಅಥವಾ ಬೇರೆದವ್ರು ಕೊಟ್ಟರು ಮಾಡ್ತೀರಾ ಕೆಲಸ? ಬೇರೆದವ್ರಿಗೆ ಕೊಟ್ರು ಮಾಡ್ತೀವಿ, ನಮ್ ಕುಟುಂಬಕ್ಕೆ ಕೊಟ್ರೂ ನಾವು ಮಾಡ್ತೀವಿ. ಹಿಂದಿನ ಸಲನೂ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಹೈಕಮಾಂಡ್ ತಮ್ಮದೇ ಆದಂತ ಅವ್ರದ್ದು ಪ್ರೊಸೆಸ್ ಇದೆ, ಅವ್ರ ಅದನ್ನ ನಿರ್ಧಾರ ಅವ್ರು ತಗೋತಾರೆ. ಅವ್ರಿಗೆ ಗೊತ್ತಿದೆ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ. ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದು ಆ ಡಿಸಿಷನ್. ಬೆಳಗಾವಿ ಲೋಕಸಭೆಯಲ್ಲಿ ಅಂಗಡಿ ಕುಟುಂಬರಿಗೆ ಟಿಕೆಟ್ ಕೊಡಬೇಕು. ಅದು ಇತ್ತೀಚಿನ ಕಳೆದ ಕೆಲ ತಿಂಗಳ ಬೆಳವಣಿಗೆ ನೋಡಿದ್ರೆ ಸಾಕಷ್ಟು ಜನ ಆಕಾಂಕ್ಷೆ ಉಟ್ಕೊಂಡಿದ್ರು. ಅದು ಅಂಗಡಿ ಕುಟುಂಬ ಟಿಕೆಟ್ ಕೊಡಬೇಕು ಅಂತ ಕೂಗಿತ್ತು. ಅದ್ರಲ್ಲಿ ಶ್ರದ್ಧಾ ಶೆಟ್ಟರ್ ಅವ್ರಿಗೆ ಕೊಡಬೇಕು, ಅವ್ರು ಮತ್ತೆ ಹೋಗಿ ರಾಜಕಾರಣ ಬನ್ನಿ ಅನ್ನೋಂಥ ಮಾತುಗಳು ಕೂಡ ಕೆಟ್ಟವಾಗಿದ್ರು. ಮುಂದೆ ಯಾಕೋ ಅಂತರ ಕಾಪಾಡ್ಕೊಂಡ್ರು. ಹೌದು, ನಾನ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾನು ಬಿಸ್ನೆಸ್ ನೋಡ್ಕೋತಾ ಇದ್ದೆ. ಸೊ ಅದ್ರಲ್ಲಿ ಜಾಸ್ತಿ ನಾನು ಬ್ಯುಸಿ ಆಗೋದ್ರಿಂದ ನಾನು ಹೆಂಗಾದ್ರು ತಾಯಿಯವ್ರ ಡೇ ಟು ಡೇ ಎಲ್ಲಾ ಕಾರ್ಯಕರ್ತರ ಜೊತೆ ಅವ್ರ ಸಂಪರ್ಕನಲ್ಲಿದ್ರು. ಅದಕ್ಕೆ ನಾನ್ ಒಂದ್ ಸ್ವಲ್ಪ ಹಿಂಗ್ ಸರ್ಕೊಂಡಿದ್ದೆ. ಆದ್ರೂ ನನ್ ಜೊತೆ ಕೂಡ ಕಾರ್ಯಕರ್ತರು ಟಚ್ ನಲ್ಲಿದ್ರು. ಮುಂದಿನ ದಿನಗಳಲ್ಲಿ ನಮ್ ಹೈಕಮಾಂಡ್ ಏನ್ ನಿರ್ಧಾರ ತಗೋತೆ ಅದ್ರ ಮೇಲೆ ತಮಗೆ ಅವಕಾಶ ಕೊಟ್ಟಿದ್ದಾದ್ರೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ಬೆಳಗಾವಿ ಆಗಿರ್ಬೋದು ಅಥವಾ ಹುಬ್ಬಳ್ಳಿ ಆಗಿರ್ಬೋದು ಪಕ್ಷ ಸಂಘಟನೆ ಕೆಲಸ ನೀವು ತೊಡಗ್ತಿರಿದ್ರು ದಂಪತಿಗಳಿದ್ರು. ಯಾವತ್ತು ನಮ್ ತಂದೆ ಅವ್ರ ಇದ್ದಾಗೂ ನಾವು ಇಲೆಕ್ಷನ್ ಇದ್ದಾಗ ಕೆಲಸ ಮಾಡ್ತಿದ್ವಿ. ಸಂಪರ್ಕ ಅವ್ರ ಕೂಡನು, ಆಮೇಲೆ ಹುಬ್ಬಳ್ಳಿಯಲ್ಲೂ ಇದ್ವು. ನಾವು ಇಲೆಕ್ಷನ್ಗಾಗಿ ಯಾವತ್ತೂ ಕ್ಯಾಂಪೇನ್ ಮಾಡಿದ್ವಿ. ಪಕ್ಷದಲ್ಲೆಲ್ಲ ಗೊಂದಲ ಸರಿಯಾಗಿದೆ, ಈಗ ಎಲ್ಲ ಸರಿಯಾಗಿದೆ. ಈಗ ಬೆಳಗಾವಿ ಲೋಕಸಭಾ ವಿಚಾರದಲ್ಲಿ ತಮಗೇನಾದ್ರೂ ಅವಕಾಶ ಕೊಟ್ಟಿದೆ ಆದ್ರೆ ಸ್ಪರ್ಧೆ ಮಾಡ್ತೀವಿ. ಅದ್ರ ಬಗ್ಗೆ ಏನು ಚರ್ಚೆನೇ ಆಗಿಲ್ಲ. ಸೊ ನಾನು ಈಗ ಏನು ಹೇಳಕ್ ಅಲ್ಲ, ಒಂದ್ ವೇಳೆ ಈಗ ಲಾಸ್ಟ್ ಟೈಮ್ ಕೂಡ ನಿಮ್ಮ ಹೆಸರು ಕೇಳಿ ಬಂದಿತ್ತು. ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತೀರಿ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಇಲ್ಲ, ಬಹಳ ಖುಷಿಯ ವಿಚಾರ. ಯಾಕಂದ್ರೆ ಮೊದಲಿಂದು ನಮ್ಮ ಕುಟುಂಬ ಅಂಕು ಜನಸಂಗಮದಿಂದ ಬಂದಿರೋ ಕುಟುಂಬ. ನಮ್ಮ ಅಜ್ಜವರಿಂದ ಹಿಡಿದು ತಂದೆಯವರು ಸಾಕಷ್ಟು ವರ್ಷಗಳ ಸಮಯದಲ್ಲಿ ಬಿಜೆಪಿಯ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಿ ಸಾಕಷ್ಟು ಸೇವೆ ಮಾಡಿದ್ದಾರೆ. ಅದಕ್ಕೆ ವಾಪಸ್ಸು ಮನೆಗೆ ಬಂದಿರೋದು ಬಹಳ ಖುಷಿಯ ವಿಚಾರ. ಇವತ್ತು ಒಂದು ವಿಶೇಷ ದಿನ ಅಂತ ಹೇಳಿ ಬಯಸುತ್ತೇನೆ. ರಾಜಕೀಯವಾಗಿ ನೋಡಿದ್ರೆ ಲೋಕಸಭೆ ಚುನಾವಣೆಗೆ ಮತ್ತೆ ಬಿಜೆಪಿ ಒಂದು ಬಲ ಬಂತಂತ ಅವರು ಹೇಳ್ತಾರೆ. ಖಂಡಿತ ಜಗದೀಶ್ ಅವರು ದೇಶದ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಲು ಮತ್ತು ಬರುವ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ
ಕರ್ನಾಟಕದಿಂದ ಮ್ಯಾಕ್ಸಿಮಮ್ ಸೀಟ್ಸ್ ತರಬೇಕಂತ ಒಂದು ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದಾರೆ. ಕೆಲವೊಂದಿಷ್ಟು ಬೆಳವಣಿಗೆಗಳಿಂದ ನೋವು ಬಿಜೆಪಿ ಹಿರಿಯ ನಾಯಕರು ಹೇಳ್ತಾರೆ. ಹೌದು ಸರ್, ಯಾಕಂದ್ರೆ ಇವತ್ತು ಬೆಳಗ್ಗೆನೂ ನಮ್ಮ ದೇಶದ ಗೃಹ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ಜೊತೆನೂ ಮಾತುಕತೆ ಆಯಿತು. ಬಹಳ ಎಲ್ಲ ಸುದೀರ್ಘವಾದ ಚರ್ಚೆ ಆಯಿತು, ಹೇಗೆ ಸಂಘಟನೆ ಮಾಡಬೇಕು ಮುಂದಿನ ದಿನಗಳಲ್ಲಿ, ಮತ್ತು ಸಣ್ಣ ಪುಟ್ಟ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನು ಎಲ್ಲ ದೂರುಪಡಿಸಿ ಈಗ ಖುಷಿಯಿಂದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದಿದ್ದಾರೆ. ಸಂಕಲ್ಪ ಶೆಟ್ಟರ್ ಅವರಿಗೆ ಹಾವೇರಿ ಟಿಕೆಟ್, ನಮ್ಮ ಶ್ರೀಮತಿ ಅವರಿಗೆ ಬೆಳಗಾವಿ ಟಿಕೆಟ್ ಅಂತ ಒಂದು ಸಾಕಿದೆ. ಜಗದೀಶ್ ಶೆಟ್ಟರ್ ಅವರು ಇವತ್ತು ಏನು ಪಾರ್ಟಿಗೆ ಸೇರಿದ್ದಾರೆ, ಯಾವುದೇ ಕಂಡೀಷನ್ ಇಲ್ದಾರದೆ ಬಂದಿದ್ದಾರೆ. ನಾನು ಪಕ್ಷಕ್ಕೆ ದುಡಿತೇನೆ, ಮೋದಿಜಿ ಅವ್ರನ್ನ ನಾವೆಲ್ಲರೂ ಏನು ಅವರು ಪ್ರಧಾನಮಂತ್ರಿ ಆಗಬೇಕಂತ ಆಸೆ ಇದೆ, ಆ ಆಸೆಗೆ ನಾನು ಕೈ ಜೋಡಿಸ್ತೇನೆ ಅಂತ ಒಂದೇ ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ. ಯಾವುದೇ ಬೇಡಿಕೆ ಇಲ್ದಾರದೆ ಪಕ್ಷಕ್ಕೆ ವಿದೌಟ್ ಎನಿ ಕಂಡೀಷನ್ ಬಂದಿದ್ದಾರೆ. ಅಮಿತ್ ಶಾ ಅವರು ಅಭಯ ಹೇಳಿದ್ದಾರೆ, ಹಾವೇರಿಯಿಂದ ಸೆಂಟ್ರಲ್ ಕುಟುಂಬಕ್ಕೆ ಬೆಳಗಾವಿ ಪಾರ್ಲಿಮೆಂಟ್ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಕೊಡ್ತೀವಿ, ನಾವು ಸಿದ್ಧತೆ ಮಾಡ್ಕೋಗಿ ಅಂತ ಅಮಿತ್ ಶಾ ಅವರೇ ಒಂದು ಅಭಯ ಹೇಳಿದ್ದಾರೆ. ಲೋಕಸಭಾ ಟಿಕೆಟ್ ಬಗ್ಗೆ ಆಯ್ತು ಮತ್ತು ನಮ್ಮ ಕುಟುಂಬದ ಬಗ್ಗೆ ಆಯ್ತು ಏನೂ ಚರ್ಚೆ ಆಗಿಲ್ಲ, ಬರೀ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ. ಅಲ್ಲ, ಮುಂದಿನ ದಿನಗಳಲ್ಲಿ ಈ ಬೆಳಗಾವಿ ಮತ್ತು ಹಾವೇರಿ ಅವು ಟಿಕೆಟ್ ಕೊಟ್ಟರೆ ತಾವು ಸ್ಪರ್ಧೆ ಮಾಡೋ ಕ್ಷೇತ್ರದಿಂದ ನಮ್ಮ ತಂದೆಯವರು ಏನ್ ಹೇಳ್ತಾರೆ, ಯಾವಾಗಲೂ ರೇಪ್ ಪ್ರಶ್ನೆಗೆ ಉತ್ತರ ಕೊಡಬಾರ್ದು ಅಂತ. ನಾನು ರೇಪ್ ಪ್ರಶ್ನೆಗೆ ಯಾವಾಗಲೂ ಉತ್ತರ ಕೊಡಲ್ಲ. ಬೇರೆ ಬೇರೆ ಜಿಲ್ಲೆಗೆ ಪ್ರವಾಸ ಮಾಡಿದಾಗ ಅವರು ಎಲ್ಲರೂ ಆಸೆ ಒಂದೇ ಏನಿತ್ತಂದ್ರೆ ಕಾರ್ಯಕರ್ತರಾಯ್ತು, ಜನರಾಯ್ತು, ಪಾರ್ಟಿಯ ಲೀಡರ್ಸ್, ಬಿಜೆಪಿಯ ಪಾರ್ಟಿ ಲೀಡರ್ಸ್ ಆಯ್ತು, ನೀವು ಮತ್ತೆ ಬಿಜೆಪಿಗೆ ಬರ್ಬೇಕಂತ ಬಹಳ ಒಂದು ಆಸೆ ಇತ್ತು ಮತ್ತು ಆ ಪ್ರೆಷರ್ ಬಹಳ ಇತ್ತು. ಆ ಒಂದು ಫಲಿತಾಂಶ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅವರು MLC ಇದ್ದಾಗ ಸೂಕ್ತವಾಗಿ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಈಗ ಕಾರಣಾಂತರಗಳಿಂದ ಅವರು ಕಾಂಗ್ರೆಸ್ಗೆ ಹೋಗುವ ಪರಿಸ್ಥಿತಿ ಬಂತು. ಬಟ್ ಇವಾಗಲೇ ಎಲ್ಲ ಸರಿಯಾಗಿದೆ. ಮತ್ತೆ ಬಿಜೆಪಿಯಲ್ಲಿ ಅವರು ಕ್ರಿಸ್ಟಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾರೆ. ಅವರ ಈ ನಡೆಯಿಂದ ನನಗೆ ಬಹಳಷ್ಟು ನೋವಾಗೈತೆ ಅಂತ DK ಶಿವಕುಮಾರ್ ಅವರು ಹೇಳ್ತಾರೆ. ಜಗದೀಶ್ ಶೆಟ್ಟರ್ ಅವರ ಈ ನಡೆ ಸ್ವಲ್ಪ ನೋವು ತಂದಿದೆ ನನಗೂ ಅಂತ DK ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವ್ರಿಗೇನು ಹೇಳ್ಬೋದು ನೀವು? ಅದು ನಾನು ನೋಡಿಲ್ಲ, ಅದು ಏನ್ ಯಾವ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಸಾಹೇಬರು ಅದಕ್ಕೆ ಉತ್ತರ ಕೊಡ್ತಾರೆ. ಕಾಂಗ್ರೆಸ್ ಬಿಡುವಂತ ಅನಿವಾರ್ಯ ಅಲ್ಲ, ಅದೇ ನಾನು ಈಗ ತಾನೇ ಹೇಳಿದೆ ನಿಮ್ಗೆ, ಸಾಕಷ್ಟು ಕಾರ್ಯಕರ್ತರು ಮತ್ತು ಜನರಿಂದ ಒಂದು ಆಸೆ ಇತ್ತು, ಸರ್ ವಾಪಸ್ಸು ಪಾರ್ಟಿಗೆ ಬರಬೇಕು, ಮನೆಗೆ ವಾಪಸ್ ಬರಬೇಕು, ಮತ್ತೆ ನಮ್ಮ ಪಕ್ಷ ಇನ್ನೂ ಹೆಚ್ಚಿನ ಶಕ್ತಿ ಪ್ರದರ್ಶನ ನಾವು ಇಡೀ ನಮ್ಮ ರಾಜ್ಯದಲ್ಲಿ ಆಗ್ಬೇಕಂತ ಆಸೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆದ್ರೆ ಅವ್ರನ್ನ ಮಿನಿಸ್ಟರ್ ಮಾಡಲಿಲ್ಲ, ಒಂದು ಹಿರಿಯ ನಾಯಕರ ಒಂದು ಆಕ್ರೋಶ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಕಾರ್ಯಕರ್ತರಲ್ಲಿ ಇತ್ತು. ಆ ಕಾರಣಕ್ಕೆ ಗೌರವಕ್ಷ ಆದ್ರು ಅಂತೇಳಿ ಒಂದು ಟಾಕ್ ಇದೆ. ಇಲ್ಲ, ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಮಿನಿಸ್ಟರ್ ಆಗುದೇ ಒಂದು ಆಸೆ ಇತ್ತಂದ್ರೆ ಅವರು ಯಾವಾಗಲೂ ಮಿನಿಸ್ಟರ್ ಆಗ್ಬೋದಿತ್ತು. ಬೊಮ್ಮಾಯಿ ಅವರು CM ಇದ್ದಾಗನೇ ಮಿನಿಸ್ಟರ್ ಆಗ್ಬೋದಿತ್ತು. ಆದ್ರೆ ಮಿನಿಸ್ಟರ್ ಆಯ್ತು, ಅಧಿಕಾರ ಆಯ್ತು, ಯಾವುದೇ ಆಸೆ ಇಲ್ಲ. ಆ ಕಾರಣ ಎಲ್ಲ ಅದು ಬರೀ ಊಹಾಪೋಹ. ಈಗ ಜಗದೀಶ್ ಶೆಟ್ಟರ್ ಜೊತೆಗೆ ಸೋಡಿ ಸರ್ಗೆ ಕೇಳ್ಬೇಕು ನಾವು. ತಂದೆ ಜೊತೆ ಮಾತಾಡಿದ್ರು ಈಗ ತಂದೆಯವರು ಸಾಕಷ್ಟು ಇಲ್ಲಿ ಪಾರ್ಟಿ ಆಫೀಸ್ ಅಲ್ಲಿ ಇದ್ರು, ತುಂಬಾ ಬಿಸಿ ಇದ್ದಾರೆ, ಮಾತಾಡ್ಲಿಕ್ಕೆ ಆಗಿಲ್ಲ ಸರ್. ತಾಜಾ ಸುದ್ದಿಗಾಗಿ TV 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.